TV7 ಕನ್ನಡಕ್ಕೆ ಸ್ವಾಗತ. ದೇವರ ಮರುಕುಂಟೆಯಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿ. ಹೃದಯ, ನರರೋಗ, ಕ್ಯಾನ್ಸರ್, ಮೂತ್ರಪಿಂಡ ಸೇರಿದಂತೆ ಹಲವು ಕಾಯಿಲೆಗಳಿಗೆ ತಜ್ಞ ವೈದ್ಯರಿಂದ ಇಂದು ತಪಾಸಣೆ ನಡೆಸಲಾಯಿತು. ಚಳ್ಳಕೆರೆ ತಾಲೂಕಿನ ದೇವರ ಮರುಕುಂಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಚಳ್ಳಕೆರೆ ತಾಲೂಕು ಘಟಕ ಹಾಗೂ ಬೆಂಗಳೂರಿನ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಅಧ್ಯಕ್ಷ ಎಚ್. ತಿಪ್ಪೇಸ್ವಾಮಿ ಮಾತನಾಡಿದರು. ಶಿಬಿರಕ್ಕೆ ದೇವರ ಮರುಕುಂಟೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ನೂರಾರು ಗ್ರಾಮಸ್ಥರು ಆಗಮಿಸಿ ವಿವಿಧ ಆರೋಗ್ಯ ತಪಾಸಣೆಗಳನ್ನು ಮಾಡಿಸಿಕೊಂಡರು. ಹೃದಯ ರೋಗ, ನರರೋಗ, ಮೂತ್ರಪಿಂಡದ ಕಲ್ಲು, ಪಿತ್ತಕೋಶದ ಕಲ್ಲು, ಅಪೆಂಡಿಕ್ಸ್, ಸ್ತನ ಕ್ಯಾನ್ಸರ್, ಉಬ್ಬಿರುವ ರಕ್ತನಾಳ, ಕೀಲು ಮತ್ತು ಮೂಳೆ ಸಮಸ್ಯೆಗಳು ಸೇರಿದಂತೆ ಹಲವು ಕಾಯಿಲೆಗಳ ಕುರಿತು ತಜ್ಞ ವೈದ್ಯರಿಂದ ತಪಾಸಣೆ ಹಾಗೂ ಸಲಹೆ ನೀಡಲಾಯಿತು. ಅಗತ್ಯವಿರುವ ರೋಗಿಗಳಿಗೆ ಇಸಿಜಿ, ಎಕೋ ಹಾಗೂ ಸ್ಕ್ಯಾನಿಂಗ್ ಸೇರಿದಂತೆ ವಿವಿಧ ಪರೀಕ್ಷೆಗಳನ್ನು ನಡೆಸಲಾಯಿತು. ರೋಗಿಗಳು ತಮ್ಮ ಹಿಂದಿನ ವೈದ್ಯಕೀಯ ದಾಖಲೆಗಳನ್ನು ವೈದ್ಯರಿಗೆ ತೋರಿಸಿ ಸೂಕ್ತ ಸಲಹೆ ಪಡೆಯಲು ಅವಕಾಶ ಕಲ್ಪಿಸಲಾಗಿತ್ತು. ಇಂದಿನ ಒತ್ತಡದ ಜೀವನಶೈಲಿಯಿಂದಾಗಿ ಜನರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ತಜ್ಞ ವೈದ್ಯರ ಸಲಹೆ ದೊರಕಿಸಿಕೊಡುವ ಅವಕಾಶ ನೀಡಲಾಗಿತ್ತು ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಚಳ್ಳಕೆರೆ ತಾಲೂಕು ಅಧ್ಯಕ್ಷ ಎಚ್. ತಿಪ್ಪೇಸ್ವಾಮಿ ತಿಳಿಸಿದರು. ಬೆಂಗಳೂರಿನ ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ತಜ್ಞ ವೈದ್ಯರ ತಂಡ ಶಿಬಿರದಲ್ಲಿ ಭಾಗವಹಿಸಿ ರೋಗಿಗಳನ್ನು ತಪಾಸಣೆ ಮಾಡಿ ಅಗತ್ಯ ಚಿಕಿತ್ಸೆ ಹಾಗೂ ಮುಂದಿನ ವೈದ್ಯಕೀಯ ಕ್ರಮಗಳ ಕುರಿತು ಸಲಹೆ ನೀಡಿದರು. ಉಚಿತ ಆರೋಗ್ಯ ಸೇವೆಯಿಂದ ಗ್ರಾಮಸ್ಥರಿಗೆ ಹಣ ಹಾಗೂ ಸಮಯದ ಉಳಿತಾಯವಾಗಿದ್ದು, ಶಿಬಿರದ ಸದುಪಯೋಗ ಪಡೆದುಕೊಂಡ ಸಾರ್ವಜನಿಕರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ತಜ್ಞ ವೈದ್ಯರಿಗೆ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಪ್ತಗಿರಿ ಆಸ್ಪತ್ರೆಯ ವೈದ್ಯರಾದ ಡಾ. ವಿಕ್ರಮ್ ಧನುಷ್, ಡಾ. ರಮ್ಯಾ ಲೋಕೇಶ್, ಡಾ. ವೀರೇಶ್, ಗ್ರಾಮ ಪಂಚಾಯಿತಿ ಪಿಡಿಒ ಶಶಿಕಲಾ, ಗ್ರಾಮದ ಮುಖಂಡರಾದ ಬೂದಲಿಂಗಪ್ಪ, ಗಾಯತ್ರಿ, ಶಿವರಾಮ್, ಅನಂತರ ರೆಡ್ಡಿ, ಅಪೂರ್ವ ಶೆಟ್ಟಿ, ಹೃದಯ ತಜ್ಞರು, ಸಾಹಿತಿ ಕವಿ ತಿಪ್ಪಣ್ಣ ಮರಿಕುಂಟೆ ಸೇರಿದಂತೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. TV7 ಕನ್ನಡ, ಮೌನೇಶ್ ಆಚಾರ್, ಚಳ್ಳಕೆರೆ. ತಪಾಸಣೆಯ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆರೋಗ್ಯವೇ ಸಂಪತ್ತು, ಹೆಲ್ತ್ ಇಸ್ ಎ ವೆಲ್ತ್ ಅಂತ ಹೇಳ್ತೀವಿ ಕರೀತೀವಿ ನಾವು. ಆರೋಗ್ಯವುಳ್ಳ ಶರೀರವೇ ಅಂದದ ಅರಮನೆ ಅಂತೇಳಿ ಕರಿತೇವೆ. ಈ ಅಂದದ ಅರಮನೆಯನ್ನ ಚಂದವಾಗಿ ಇಟ್ಕೊಳ್ಳಿಕ್ಕೆ ಇಂಥದ್ದೊಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ನಾವು ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಸಾಕಷ್ಟು ಸಂಕಷ್ಟದಲ್ಲಿ ಇರ್ತೀವಿ, ಸಾಕಷ್ಟು ಒತ್ತಡದ ಬದುಕನ್ನು ಅನುಭವಿಸ್ತಾ ಇರ್ತೀವಿ. ಇವತ್ತು ಸಾರ್ವಜನಿಕ ಸೇವೆ ಇರ್ಬೋದು, ಹುಡುಗರಿಗೆ ಮಾತಾಡೋದೇ ಚಿಂತೆ, ಡಾಕ್ಟರ್ಗೆ ನಮ್ಮ ಪೇಷಂಟ್ಗಳು ಬರಲಿಲ್ಲ ಅಂತ ಒತ್ತಡ, ರೈತರಿಗೆ ಮಳೆ ಹೋಯ್ತಪ್ಪ ಅಂತ ಒತ್ತಡ, ಮೇಸ್ಟ್ರಿಗೆ ಪಾಠ ಮಾಡಲಿಲ್ಲ ಅಂತ ಒತ್ತಡ, ನಮ್ಮ ವಿದ್ಯಾರ್ಥಿ ಪೋಷಕರಿಗೆ ನಮ್ಮ ಮಕ್ಕಳು ಇವತ್ತು ಪರೀಕ್ಷೆಗೆ 90 ಮಾರ್ಕ್ಸ್ ತೆಗಿಲಿಲ್ಲ ಅಂತ ಒತ್ತಡ. ಈ ಒತ್ತಡದ ನಡುವೆ ನಮ್ಮ ಬದುಕನ್ನ ಒತ್ತಡಕ್ಕೆ ಹಾಕಿ ಇವತ್ತು ಆರೋಗ್ಯವನ್ನ ನಾವು ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದು ಅನೇಕ ರೋಗ ರುಜಿನಗಳು ನಮ್ಗೆ ಗೊತ್ತಿಲ್ದಾನೆ ನಮ್ಮನ್ನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಂತಹ ರೋಗ ರುಜಿನಗಳನ್ನ ನಾವು ಇವತ್ತು ತಪಾಸಣೆ ಮಾಡೋದ್ರ ಮುಖಾಂತರ ಮುಂದೆ ನಿಮಗೆ ದೊಡ್ಡ ಅಪಾಯವನ್ನ ತಪ್ಪಿಸೋದಕ್ಕೋಸ್ಕರ ಇವತ್ತೊಂದು ವೈದ್ಯಕೀಯ ಮಹಾಶಿಬಿರವನ್ನ ಈ ಒಂದು ದೇವರ ಮರುಕುಂಟೆ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಇವತ್ತು ನಮ್ಮ ಜನ ಆರ್ಥಿಕವಾಗಿ ಸಂಕಷ್ಟದಲ್ಲಿ ಇದ್ದಾರೆ. ಮಳೆ ಹೋಗೈತೆ, ಬೆಳೆ ಇಲ್ಲ, ದುಡ್ಡಿಲ್ಲ, ಮುಂದೆ ಊಟ ಮಾಡಕ್ಕೆ ನಮಗೆ ಧಾನ್ಯನೂ ಸಿಗಲ್ಲ, ಯಾಕೆಂದ್ರೆ ಎಲ್ಲ ಲೇಔಟ್ಗಳು ಆಗ್ತಾ ಇದಾವೆ. ಅಂತ ಒತ್ತಡದ ಬದುಕು ಇವತ್ತು ನಾವು ಬದುಕ್ತಾ ಇದ್ದೇವೆ. ಆ ಒತ್ತಡ ಬದುಕಿಗೆ ನಾವು ನಮ್ಮ ಸರ್ವೇ ಜನವು ಸುಖನೋ ಭವಂತು. ಎಲ್ಲರಿಗೂ ಆ ಭಗವಂತ ಧನ್ವಂತರಿ ದೇವರು ನಿಮ್ಮ ಆರೋಗ್ಯವನ್ನು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಂದಿನ